ದೇವರ ವಾಕ್ಯ ಏನಾಗಿದೆ? ಬೆಂಕಿ. ಯೆರೆಮೀಯನ ಪ್ರವಾದನ ಪುಸ್ತಕದಲ್ಲಿ ಕರ್ತನ ವಾಕ್ಯ ನಮಗೆ ತಿಳಿಸುವಂತ ಮಾತು, ಯೆರೆಮೀಯನ ಪ್ರವಾದನ ಪುಸ್ತಕದಲ್ಲಿ ದೇವರು ಹೇಳ್ತಕ್ಕಂಥ ಮಾತೇನಂದ್ರೆ, ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತು ಮತ್ತೊಂದು ಸಾರಿ ಓದಿಕೊಳ್ಳೋಣ ಪ್ರಿಯ ಜನರೇ. ಅಲ್ಲಿ ಕರ್ತನ ವಾಕ್ಯ ಹೇಳ್ತದೆ, ಬೆಂಕಿಯನ್ನಾಗಿಯೂ ಸೌದೆಯನ್ನಾಗಿ ಮಾಡುವೆನು. ಹಲ್ಲೆಲೂಯ. ದೇವರ ವಾಕ್ಯ ನಮಗೆ ಬೆಂಕಿಯಾಗಿದೆ. ದೇವರ ವಾಕ್ಯನ ಬೆಂಕಿಯಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತೋರಿಸ್ತದೆ ಪ್ರಿಯ ಜನರೇ. ಯಾಕೆ ಬೆಂಕಿ ಅಂದ್ರೆ ಗೊತ್ತಾ? ಪಾಪ ಎಂಬ ಜೀವಿತವನ್ನ, ಪಾಪದ ಜೀವಿತವನ್ನ ಸುಡಬೇಕಂದ್ರೆ ಪರಿಶುದ್ಧಾತ್ಮನ ಬೆಂಕಿಯನ್ನು ಮಳೆಗೆ ಬರಬೇಕು. ದೇವರ ವಾಕ್ಯ ನಂಬರ್ 1 ದೀಪವಾಗಿದೆ, ಕಾಲಿಗೆ ಬೆಳಕಾಗಿದೆ. ಎರಡನೇದಾಗಿ ದೇವರ ವಾಕ್ಯ ನಮಗೇನಾಗಿದೆ? ಬೆಂಕಿ. ಬೆಂಕಿ. ಮೋಸೆಯೊಂದಿಗೆ ದೇವರು ಯಾವ ರೀತಿಯಲ್ಲಿ ಮಾತನಾಡಿದನು? ವಿಮೋಚನೆ ಕಾಂಡ 3 ನೋಡ್ತವೆ. ಮುಳ್ಳಿನ ಪದೆಗೆ ಬೆಂಕಿ ಹತ್ತಿಕೊಂಡು ಉರಿತಾ ಇದೆ. ಆ ಮುಳ್ಳಿನ ಪದೆಯಲ್ಲಿ ಹತ್ತಿಕೊಂಡು ಉರಿತಿರುವಾಗ ಅಲ್ಲಿ ನೋಡ್ತವೆ, ದೇವರ ಸ್ವರ ಮಾತ್ರ ಕೇಳಿಸ್ಕೊಡ್ತದೆ, ಅವ್ರ ದೇವರು ಕಾಣ್ತಾ ಇಲ್ಲ. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ. ದೇವರ ವಾಕ್ಯ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದು ಹಾಕು. ದೇವರ ವಾಕ್ಯ ದೇವರು ಬೆಂಕಿಯಾಗಿದ್ದಾಗ ನಾವು ಅದಕ್ಕೆ ಆಡ್ತೇವೆ, ಬೆಂಕಿಯಾಗಿ ಇಳಿದು ಬರಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಿ. ದೇವರ ವಾಕ್ಯ ಎರಡನೇದಾಗಿ ಅದು ಬೆಂಕಿಯಾಗಿದೆ. ದೇವರ ವಾಕ್ಯ ಎರಡದ ಬೆಂಕಿಯಾಗಿದೆ.